ಇನ್ನು ಟೀಂ ಇಂಡಿಯಾಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಸಮಸ್ತ ಭಾರತೀಯರಿಗೆ ಇದು ಸಂತಸದ ಕ್ಷಣ. ಮುಂದಿನ ಪಂದ್ಯಗಳಲ್ಲಿಯೂ ನಮ್ಮ ಯುವಕರು ಯಶಸ್ಸನ್ನ ಕಾಣಲಿ. ಟ್ವೀಟ್ ಮೂಲಕ ಕೇಂದ್ರ ಸಚಿವ ಎಚ್.ಡಿ.ಕೆ ಅವರು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಟೀಂ ಇಂಡಿಯಾಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಸಮಸ್ತ ಭಾರತೀಯರಿಗೆ ಇದು ಸಂತಸದ ಕ್ಷಣ. ಮುಂದಿನ ಪಂದ್ಯಗಳಲ್ಲಿಯೂ ನಮ್ಮ ಯುವಕರು ಯಶಸ್ಸನ್ನ ಕಾಣಲಿ. ಟ್ವೀಟ್ ಮೂಲಕ ಕೇಂದ್ರ ಸಚಿವ ಎಚ್.ಡಿ.ಕೆ ಅವರು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ನೀವು ಈ ಟ್ವೀಟ್ ಅನ್ನ. ಈ ಟ್ವೀಟ್ ಅಲ್ಲಿ ಶಿವರಾತ್ರಿಯ ದಿನ ನಡೆದ ಕ್ರಿಕೆಟ್ ಪಂದ್ಯದಲ್ಲಿ ಅದ್ಭುತ ಜಯ ದಾಖಲಿಸಿದ ಟೀಂ ಇಂಡಿಯಾಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ಸಮಸ್ತ ಭಾರತೀಯರಿಗೂ ಇದು ಹೆಮ್ಮೆಯ ಮತ್ತು ಸಂತಸದ ಕ್ಷಣ. ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ಅವರ ನೇತೃತ್ವದ ಬಲಿಷ್ಠ ತಂಡದ ಶ್ರೇಷ್ಠ ಕ್ರಿಕೆಟ್ ಪ್ರದರ್ಶನ ಇದಾಗಿದ್ದು, ನಮ್ಮ ಆಟಗಾರರು ಮೈದಾನದಲ್ಲಿ ಅಕ್ಷರಶಃ ವಿಜೃಂಭಿಸಿದ್ದಾರೆ. ತಂಡ ಸ್ಫೂರ್ತಿ ಅಪರಿಮಿತ ರಾಷ್ಟ್ರ ಪ್ರೇಮಕ್ಕೆ ಸಾಕ್ಷಿಯಾಗಿದ್ದ ಈ ಪಂದ್ಯವನ್ನ ವೀಕ್ಷಿಸಿದ್ದು ರೋಮಾಂಚನಕಾರಿ ಅನುಭವ. ನಮ್ಮ ಆಟಗಾರರ ಸಮರ್ಪಣಾ ಭಾವ, ಶಿಸ್ತು, ಸಾಧನೆ ಪ್ರೇರಣಾದಾಯಕ. ಮುಂದಿನ ಎಲ್ಲಾ ಪಂದ್ಯಗಳಲ್ಲಿಯೂ ನಮ್ಮ ಯುವಕರು ಯಶಸ್ಸನ್ನ ಕಾಣಲಿ ಎಂದು ಶುಭ ಹಾರೈಸುತ್ತೇನೆ. ಇದು ಎಚ್.ಡಿ. ಕುಮಾರಸ್ವಾಮಿ ಅವರ ಟ್ವೀಟ್. ನಿನ್ನೆ ಏನು ಕೊಲಂಬೋದಲ್ಲಿ ಪಂದ್ಯ ನಡೆದಿತ್ತು, ಬಹು ನಿರೀಕ್ಷಿತ ಪಂದ್ಯ ಇದು. ಬಹಳಷ್ಟು ಅಭಿಮಾನಿಗಳು ವಿಶ್ವದೆಲ್ಲೆಡೆ ಕಾದು ಕುಳಿತಿದ್ರು. ಇದರಲ್ಲಿ ಭಾರತ ಅದ್ಭುತ ಗೆಲುವನ್ನ ಸಾಧಿಸಿದೆ.